ನನ್ನ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಒಂದು ವಾಸ್ತವತೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದೆ. ಸಮಾಜದ ಒಳಿತು ಕೆಡಕಗಳನ್ನು ಕೆಣಕುವುದಲ್ಲ, ಇದು ವಿದ್ಯಾರ್ಥಿಗಳನ್ನ ಬದಲಾವಣೆಯತ್ತ ಒಯ್ಯುವಂಥ ಕೆಲಸವನ್ನು ಮಾಡ್ತಾ ಇದೆ. ನನ್ನ ದೃಷ್ಟಿಯಲ್ಲಿ ಈ ವಿದ್ಯಾರ್ಥಿಗಳು ಇನ್ನಷ್ಟು ಬರಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ವಿದ್ಯಾರ್ಥಿಗಳು ಇದ್ದಾಗಲೇ ವಿದ್ಯಾರ್ಥಿಗಳನ್ನ ಬದಲಾವಣೆ ಮಾಡಬೇಕಾಗಿದೆ. ನಾವು ಬದಲಾವಣೆ ಆಗಬೇಕು ಅನ್ನೋದಕ್ಕಿಂತಲೂ ವಿದ್ಯಾರ್ಥಿಗಳು ಬದಲಾವಣೆ ಆಗಬೇಕಾಗಿದೆ. ನಾವು ಸಹಿತ ಬದಲಾವಣೆ ಆಗಬೇಕಾಗಿದೆ. ನಾನು ದಿನಾಲೂ ಟ್ರೈನಲ್ಲಿ ಅಡ್ಡಾಡ್ತೇನೆ. ಒಂದು ತಾಯಿನೋ ಅಥವಾ ತಂದೆ ತಾಯಿನೋ ತಮ್ಮ ಮಕ್ಕಳು ಒಂದಿಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಅಥವಾ ಅವರು ಅಳ್ತಾ ಇದ್ದಾರೆ ಆದ ತಕ್ಷಣವೇ ಆ ಮಗುವನ್ನು ಸಮಾಧಾನ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಯಾವುದೇ ಆಟನಿಗೆ ಸಾಮಾನನ್ನು ಮೊದಲು ಕೊಡ್ತಾ ಇದ್ರು. ಆಟನಿಗೆ ಸಾಮಾನ ಕೊಟ್ಟು ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ತಂದೆ ತಾಯಿಗಳು ಅದು ಕಲಿತಿರಲಿ ಅಥವಾ ಕಲಿದೇ ಇರಲಿ ಮೊದಲು ಮೊಬೈಲ್ ಕೊಟ್ಟು ಆ ಮಗುವನ್ನು ಸಮಾಧಾನ ಪಡಿಸ್ತಾರೆ. ಹಾಗಾದ್ರೆ ಈ ಮೊಬೈಲು ಅನ್ನತಕ್ಕಂಥದ್ದು ನಮ್ಮನ್ನ ಯಾವ ದಾರಿಯತ್ತ ಒಯ್ತಾ ಇದೆ ಅಂತಂದ್ರೆ ಅದೊಂದು ಆಟನಿಗೆ ಸಾಮಾನಾಗಿದೆ. ಆಟಿಕೆಯ ವಸ್ತು ಅಂತಂದ್ರೆ ಅದಕ್ಕೆ ಬೆಲೆ ಇಲ್ವೇ ಅಥವಾ ಬೆಲೆ ಇದೆಯೇ, ಇವೆರಡು ಪ್ರಶ್ನೆ ನಮಗೆ ಬರ್ತಾ ಇದೆ. ಈಗ ನಾನು ಯಾವ ಕಾಲೇಜಿಂದ ಬಂದಿದ್ದೇನೆ ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ರಾಯಬಾಗದಿಂದ ಬಂದಿದ್ದೇನೆ. ನಮ್ಮ ಕೆಲಸ ಈಗ ಏನಾಗಿದೆ ಅಂತಂದರೆ ಮೊಬೈಲ್ ಬಳಕೆ ಇರುವಂಥ ವಿಷಯಗಳನ್ನು ಬಿಟ್ಟು ಕೇವಲ ಮೊಬೈಲ್ಗಳಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಡಿಲೀಟ್ ಮಾಡ್ತಾ ಕುತ್ಕೊಳ್ಳೋದೇ ಒಂದು ಕೆಲಸ ಇದೆ. ಡಿಲೀಟ್ ಮಾಡ್ತಾ ಕುತ್ಕೋಬೇಕು. ಯಾಕಂದರೆ ಅದರಲ್ಲಿ ಸ್ಟೋರೇಜ್ ಬಹಳ ಆಗ್ತಾ ಇದೆ. ಆ ಸ್ಟೋರೇಜನ್ನು ಡಿಲೀಟ್ ಮಾಡಿದ್ರೆ ಮಾತ್ರ ಮುಂದಿನ ಮೆಸೇಜನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕೆಲಸಗಳು ಹೇಗಾಗಿವೆ ಅಂತಂದರೆ 24 ಗಂಟೆನೂ ಕೂಡ ಮೊಬೈಲ್ದಲ್ಲಿಯೇ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ನಮಗೆ ಒತ್ತಡದ ಕೆಲಸಗಳು ಬಂದಿದೆ. ನಾವು ರಾಯಬಾಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹೇಗಿದೆ ಅಂದರೆ ನಮ್ದು ಸರ್ಕಾರಿ ಕಾಲೇಜ್ ಇರೋದ್ರಿಂದ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಹಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿಯ ವಿದ್ಯಾರ್ಥಿಗಳನ್ನು ನೋಡಿದಾಗ ನಮಗೆ ಸಿಟಿ ವಿದ್ಯಾರ್ಥಿಗಳು ಅಥವಾ ಒಂದು ರೀತಿಯ ಎಲ್ಲವೂ ಕೂಡ ವೆಲ್ ಎಜುಕೇಟೆಡ್ ವಿದ್ಯಾರ್ಥಿಗಳು ಅಂತ ಅನಿಸ್ತದೆ ನನಗೆ. ಹಾಗಾಗಿ ತಮ್ಮಿಂದ ತಪ್ಪುಗಳು ನಡೀತಾ ಇಲ್ಲ. ಎಲ್ಲಿ ತಪ್ಪುಗಳು ನಡೀತಾ ಇದೆ ಅಂತಂದರೆ ಹಳ್ಳಿಗಳಲ್ಲಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಂದರೆ ವಿದ್ಯಾರ್ಥಿಗಳು ಮೊಬೈಲ್ ನೋಡೋದನ್ನು ಬಿಡಿ, ಅದರಲ್ಲಿರ್ತಕ್ಕಂಥ ವಿಷಯಗಳನ್ನೇ ಪಾಲಿಸ್ತಾ ಇದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಟ್ಟ ವಿಷಯಗಳನ್ನೇ ಮೊದಲು ಅಬ್ಸರ್ವ್ ಮಾಡ್ಕೊತಾರೆ, ಮೊದಲು ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರು ಊಟ ತಿಂಡಿನೂ ಕೂಡ ಬಿಡ್ತಾರೆ. ಆದರೆ ಮೊಬೈಲನ್ನು ಅವರು ಕೆಟ್ಟ ವಿಷಯಗಳಿಗೆ ಅವರು ಮಾಡ್ಕೊತಾ ಇದ್ದಾರೆ. ಅದನ್ನು ಬಿಡಬೇಕು ಅನ್ನೋದಾದರೆ ನಾವು ಹಳ್ಳಿಗಳನ್ನು ಮೊದಲು ಸುಧಾರಣೆ ಮಾಡಬೇಕಾಗಿದೆ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪುಸ್ತಕ ಓದೋದು ಬೇಡ, ಬರೆಯೋದು ಬೇಡ, ಅಥವಾ ಅದರ ಕಡೆಗೆ ಗಮನ ಹರಿಸೋದು ಬೇಡ, ಕೇವಲ ಮೊಬೈಲ್ ನೋಡ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ತಾರೆ. ಹಾಗಾದರೆ ಆ ವಿದ್ಯಾರ್ಥಿಗಳನ್ನು ಒಬ್ಬ ಪ್ರಿನ್ಸಿಪಾಲ್ ಆದವರು, ಒಬ್ಬ ಉಪನ್ಯಾಸಕರು ಅದರ ಕಡೆಗೆ ಗಮನ ಸೆಳೆಯಲಿಕ್ಕೆ ಅವರೇ ಡಾನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಹೇಳಬೇಕಾಗಿದೆ. ಹೀಗೆ ಮಾಡಿದ್ರೇ ಮಾತ್ರ ಇದು ಅವರ ತಲೆಯಲ್ಲಿ ಹೋಗ್ತದೆ, ಇಲ್ಲಾದ್ರೆ ಇಲ್ಲ, ಬರವಣಿಗೆಯಿಂದ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳನ್ನು ಬದಲಾವಣೆ ಮಾಡುವಂಥ ಅವರು ಕೇವಲ ಮಂಕಾಗ್ತಾ ಇದ್ದಾರೆಯೇ ಅಥವಾ ಅವ್ರ ಭವಿಷ್ಯ ಮಂಕಾಗ್ತಾ ಇದೆಯೇ ಅಥವಾ ಅದಕ್ಕೆ ತಂದೆ ತಾಯಿಗಳ ಕಾರಣ ಅಥವಾ ಉಪನ್ಯಾಸಕರ ಕಾರಣ? ಎಲ್ಲರೂ ಕಾರಣರೇ. ತಾವು ಕಾರಣರಲ್ಲ, ನಾವು ಕಾರಣರೇ, ಎಲ್ಲರೂ ಕಾರಣರೇ ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಕಂಪನಿಗೆ ಕೇಳ್ಕೊಳ್ಳೋದು, ಮೀಡಿಯಾದ ಮೂಲಕ ಕಂಪನಿಗೆ ಏನು ಕೇಳ್ಕೊಳ್ಳೋದು ಅಂತಂದರೆ ಯಾವ ವಿಷಯಕ್ಕೆ ಮೊಬೈಲ್ ಬೇಕೋ ಆ ವಿಷಯದಲ್ಲಿ ಬಳಕೆ ಮಾಡತಕ್ಕಂಥ ವ್ಯಕ್ತಿಗೆ ಮಾತ್ರ ಮೊಬೈಲನ್ನು ತೆಗೆದುಕೊಳ್ತಕ್ಕಂಥ ಒಂದು ಕಾನೂನು ಬರಬೇಕು. ಹೌದಾ? ಹಾಗಾಗಿ ಕೇವಲ ಈಗ ಕೀಪ್ಯಾಡ್ ಇರ್ತಕ್ಕಂಥ ಪ್ರಾರಂಭದಲ್ಲಿ ಕೀಪ್ಯಾಡ್ ಇರ್ತಕ್ಕಂಥ ಮೊಬೈಲ್ಗಳಿತ್ತಲ್ವ, ಅದನ್ನು ಸಂಪರ್ಕಕ್ಕೆ ಮಾತ್ರ ಬಳಸ್ಬೋದಲ್ವಾ? ಎಲ್ಲವೂ ಕೂಡ ಈ ಆಂಡ್ರಾಯ್ಡ್ ಮೊಬೈಲನ್ನೇ ಯಾಕೆ ಬಳಸಬೇಕು? ಅದರ ಅವಶ್ಯಕತೆ ಇದೆಯಾ? ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅವಶ್ಯಕತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡಬಹುದು. ಅವನಲ್ಲಿ ಇರ್ತಕ್ಕಂತಹ ಜ್ಞಾನಕ್ಕೆ ಅವನಿಗೆ ಕೊಡಬಹುದು, ವಿದ್ಯೆಗಾಗಿ ಕೊಡಬಹುದು, ಅಥವಾ ಅವನು ಸರಿಯಾದ ಬಳಕೆ ಮಾಡ್ತಾನೆ ಅಂತಂದರೆ ಕೊಡ್ಬೋದು. ಹಾಗಾದರೆ ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಕಾನೂನನ್ನು ಯಾವ್ದು ತರೋದು ಅನ್ನತಕ್ಕಂಥ ಪ್ರಶ್ನಾರ್ಥಕ. ಹಳ್ಳಿಯ ವಿದ್ಯಾರ್ಥಿಗಳಲ್ಲಿ ಕುರಿಗಾಯು ಇರಬಹುದು ಅಥವಾ ಅವನು ಸಾಮಾನ್ಯ ಕೆಲಸ ಮಾಡ್ಬೋದು, ಅವನ ಮನಸ್ಥಿತಿ ಅದು. ಮೊಬೈಲ್ ನೋಡಬೇಕಾ ಬೇಡವಾ ಅನ್ನತಕ್ಕಂಥದ್ದು ಅವನ ಮನಸ್ಥಿತಿ. ಆ ಮನಸ್ಥಿತಿಯನ್ನು ಹೊಲಸು ಮಾಡ್ಕೊಂಡು ಬಿಟ್ಟ ಅಂತಂದರೆ ಮೊಬೈಲು ಕೂಡ ಹೊಲಸಾಗ್ತದೆ. ನಮ್ಮ ಶರೀರದ ಒಳಗಿನ ಭಾಗಗಳೆಲ್ಲ ಕೂಡ ಏನಾಗ್ತಾ ಇದೆ ಅಂದರೆ ಹೊಲಸಾಗ್ತಾ ಇವೆ. ಆ ಹೊಲಸನ್ನು ತೊಳ್ಕೊಳ್ಬೇಕಾಗಿದ್ದರೆ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಡಬೇಕು, ಸುಸ್ಥಿತಿಯಲ್ಲಿಡಬೇಕು. ಹಾಗಾದರೆ
ನಾವು ನಮ್ಮ ಕರ್ತವ್ಯಗಳನ್ನು ಹೇಗೆ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಯಾರ ಹತ್ರನೂ ಉತ್ತರ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸಮಾಜನೇ ಹಾಗೆ ಆಗಿರುವಾಗ, ಸಮಾಜದ ವ್ಯವಸ್ಥೆನೇ ಹಾಗಾಗಿರುವಾಗ, ಸಮಾಜದಲ್ಲಿರ್ತಕ್ಕಂಥ ರೀತಿ ನೀತಿಗಳೇ ಬದಲಾವಣೆ ಆದಾಗ, ಕಾನೂನುಗಳಿಗೆ ತಡೆಗಳೇ ಇಲ್ಲ ಅಂದಾಗ, ಅದನ್ನು ಒಬ್ಬ ಮನುಷ್ಯ ಕೇವಲ ಮಾತನಾಡಿ ಪ್ರಯೋಜನವಿಲ್ಲ ಅಂತ ನನಗನ್ನಿಸ್ತಾ ಇದೆ. ಮಾತನಾಡಿದರೆ ಕೇವಲ ಅದನ್ನು ತಿಳಿದುಕೊಳ್ಳತಕ್ಕಂಥ, ಅದನ್ನು ಪಾಲಿಸತಕ್ಕಂಥ, ಅದನ್ನು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳತಕ್ಕಂಥ ಮನಸ್ಥಿತಿ ಇಲ್ಲ ಅಂತಂದರೆ ಸಮಾಜವನ್ನು ಮೊಬೈಲ್ನಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊಬೈಲ್ದಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಮಕ್ಕಳಿಗೆ ಎಷ್ಟು ಕೊಡಬೇಕು, ಯಾವ ಹಂತದಲ್ಲಿ ವಿದ್ಯಾರ್ಥಿಗೆ ಕೊಡಬೇಕು, ಎಂಥ ವಿದ್ಯಾರ್ಥಿಗೆ ಕೊಡಬೇಕು, ಅಥವಾ ಯಾವಾಗ ಕೊಡಬೇಕು, ಎಷ್ಟು ಗಂಟೆಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಕಾನೂನು ಬರಬೇಕು. ಅವನು ಅಭ್ಯಾಸ ಮಾಡಬೇಕಾದ್ರೆ ಕೇವಲ 1 ಗಂಟೆ ಮಾತ್ರ ನೋಡಬೇಕು, 2 ಗಂಟೆ ನೋಡಬೇಕು, ಅರ್ಧ ತಾಸು ನೋಡಬೇಕು. ಸಾಮಾನ್ಯ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಭಾಳ ಯೂನಿವರ್ಸಿಟಿ ಲೆವೆಲ್ದಲ್ಲಿ ಅಥವಾ ಕ್ರೈಮ್ ವ್ಯವಸ್ಥೆಯ ಮಟ್ಟದಲ್ಲಿ ನಮಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಸಿಕ್ಕಾಗ ಅದರ ಅವಸ್ಥೆ ಏನಾಗ್ತಾ ಇದೆ ಅಂತಂದರೆ, ಕೊಳಚೆಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ವಸ್ತು ಹುಳ ಬಿದ್ದಾಗ ಹೇಗಾಗುತ್ತೋ ಹಾಗೆ ಆಗ್ತಾ ಇದೆ. ಆ ಟೆಕ್ನಾಲಜಿಗೆ ಬೆಲೆನೇ ಇಲ್ಲಾಗಿದೆ. ಟೆಕ್ನಾಲಜಿಗೆ ಬೆಲೆ ಬರಬೇಕಾದ್ರೆ ನಾವು ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಾ? ಹಾಗಾದರೆ ಈ ಮೀಡಿಯಾದವರು ನಮಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಚರ್ಚೆಗೆ ನಮಗೆಲ್ಲ ಕರೆದಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಮೀಡಿಯಾ ಮುಂದಾಗಿದೆ. ಅವರಿಗೆಲ್ಲರಿಗೂ ಕೂಡ ನಾನು ಒಂದು ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ನಾನು